ಭಾವನಾ ಹಾ ಭಾವಿ ಬಂದೆ. ಭಾವನಾ. ಒಂದ್ ನಿಮಿಷ ಬಂದೆ ಆದಿ. ಹ್ಮ್ ಹಾಯ್. ಹಲೋ. ಹಾಯ್. ಹಾಯ್ ಭಾವನಾ. ಭಾವನಾ, ನೀವ್ ಸೀರೆಲಿ ಸಖತ್ತಾಗಿ ಕಾಣ್ತಿದ್ದೀರಾ ಭಾವನಾ. ಯು ಲುಕ್ ರಿಯಲಿ ಗಾರ್ಜಿಯಸ್. ವಾ. ಥ್ಯಾಂಕ್ ಯು ಸೋ ಮಚ್. ಅದೇನ್ ಭಾವನಾ, ಪಾಪ್ಕಾರ್ನ್ ಡಬ್ಬ ಸಿನಿಮಾದಿಂದ ಕರ್ಕೊಂಡ್ ಬಂದ್ರಾ? ಯಾ ಆಕ್ಚುಲಿ ನೆನ್ನೆ ಸಿನಿಮಾಗ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ತಗೊಂಡ್ ಬಂದೆ. ನನ್ಗೆ ಈ ಪಾಪ್ಕಾರ್ನ್ ಡಬ್ಬದಲ್ಲಿ ಪಾಪ್ಕಾರ್ನ್ ಹಾಕೊಂಡು ಮನೇಲಿ ಕುತ್ಕೊಂಡು OTT ಸಿನಿಮಾ ನೋಡೋದು ಅಂದ್ರೆ ಅದೇನೋ ಒಂಥರ ಮಜಾ, ಸಖತ್ತಾಗಿರುತ್ತೆ. ನೀವ್ ಹೇಳ್ತಿರೋದ್ ನೋಡ್ತಿದ್ರೆ ನಂಗೂ ನಿಮ್ ಜೊತೆ ಪಾಪ್ಕಾರ್ನ್ ಡಬ್ಬದಲ್ಲಿ ಪಾಪ್ಕಾರ್ನ್ ಹಾಕೊಂಡು ಒಟ್ಟಿಗೆ ಕೂತ್ ಸಿನಿಮಾ ನೋಡ್ಬೇಕು ಅಂತ ಅನಿಸ್ತಿದೆ ಭಾವನಾ. ಅಯ್ಯೋ, ಅದ್ಯಾಕೋ ಆಗಲ್ಲ ಅಂತ ಅನ್ಸ್ತಾ ಇದೆ. UPS ಕೈ ಕೊಟ್ಟಿದೆ, ಒಂದ್ ನಿಮಿಷ ಬರ್ತೀನಿ ರೀ. ಹಾ ಆದಿ, ಈ ಕರೆಂಟು ನಿನ್ಗೆ ಸಪೋರ್ಟ್ ಮಾಡ್ತಿಲ್ವಾ? ಭಾವನಾ, ಆ, ಈ ಭಾವನಾ, ಈ ಪಿಚ್ ಡಾರ್ಕ್ ಅಲ್ಲಿ ನೀವು ಕ್ಯಾಂಡಲ್ ಇಟ್ಕೊಂಡ್ ಬಂದ್ ಕೂರ್ತಿರೋದ್ ನೋಡ್ತಿದ್ರೆ ಒಳ್ಳೆ ಪೇಂಟಿಂಗ್ ಮಾಡಿರೋ ತರ ಇದೆ ಭಾವನಾ. ಯು ನೋ ವಾಟ್, ಈ ಹಳೆ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸಾಂಗ್ಗೆ ಹೀರೋಯಿನ್ ಎಂಟರ್ ಆದ್ರೆ ಫೀಲ್ ಕೊಡುತ್ತಲ್ಲ, ಆ ತರ ಅನಿಸ್ತಿದೆ ಭಾವನಾ. ಇಲ್ಲ ಭಾವನಾ, ನಾವಿಬ್ರು ಒಂದೇ ಸಿಟಿಲಿ ಇದ್ದಿದ್ರೆ ಒಟ್ಟಿಗೆ ಕೂತು ಒಂದೊಳ್ಳೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೋದಿತ್ತಾ? ಯಾ ಕರೆಕ್ಟ್. ಇವಾಗ ಊಟಕ್ಕೆ ಅದ್ರ ಜೊತೆ ಬಿರಿಯಾನಿ, ಚಿಕನ್ ಟಿಕ್ಕಾ ಮಸಾಲಾ, ರುಮಾಲಿ ರೋಟಿ, ಬಟರ್ ಚಿಕನ್ ಇದೆಲ್ಲ ಇದ್ದಿದ್ರೆ ಎಷ್ಟು ಸಖತ್ತಾಗಿರ್ತಾ ಇತ್ತಲ್ಲ. ಅದ್ರ ಜೊತೆ ಒಂದೊಳ್ಳೆ ರೊಮ್ಯಾಂಟಿಕ್ ಸಾಂಗ್ ಇದ್ದಿದ್ರೆ, ಯಾ ಅದ್ರ ಜೊತೆ ಹಂಗೆ ಫೈನಲಿ ಬ್ಯೂಟಿಫುಲ್ ಡೆಸರ್ಟ್ ಟು ಎಂಡ್ ವಿತ್. ಯಾ ಹಂಗೆ ಲಾಸ್ಟ್ ಅಲ್ಲಿ ಒಂದ್ ಬೀಡ ಇದ್ದಿದ್ರೆ. ಹಾ, ಹಂಗೆ ಒಂದೆರಡು ಸಿಗರೇಟ್ ತಗೊಂಡ್ ಬಂದ್ಬಿಡಿ, ಹಂಗೆ ಹೋಗ್ಬಿಟ್ಟು ಸೇದ್ಕೊಂಡ್ ಬಂದ್ಬಿಡೋಣ. ಏ ಭಾವನಾ, ನನಗ್ ಸಿಗರೇಟ್ ಸೇದೋ ಅಭ್ಯಾಸ ಇಲ್ಲ ಭಾವನಾ. ಮತ್ತಿನ್ನೇನ್ರಿ, ನಾನು ಇಷ್ಟು ಒಳ್ಳೆ ಆಂಬಿಯನ್ಸ್ ಎಲ್ಲ ಸೆಟಪ್ ಮಾಡ್ಬಿಟ್ಟು ಒಂದ್ ರೊಮ್ಯಾಂಟಿಕ್ ಮೂಡ್ ಕ್ರಿಯೇಟ್ ಮಾಡ್ತಿದ್ರೆ ನೀವ್ ನಮ್ ಲವ್ ಸ್ಟೋರಿನ ಬೀದಿಲಿರೋ ಬೀಡ ಅಂಗಡಿಗೆ ತಗೊಂಡ್ ಹೋಗ್ತಾ ಇದೀರಲ್ಲ. ಭಾವನಾ, ಬೀಡ ಏನ್ ಬೇಡ ಬಿಡಿ, ಆ ಡೆಸರ್ಟ್ ಅಲ್ಲೇ ಏನ್ ಮಾಡ್ಬಿಡೋಣ. ಓಕೆ, ಐ ವಾಸ್ ಜಸ್ಟ್ ಕಿಡಿಂಗ್. ನನಗೆ ಬೀಡ ಬೇಕು ಅಂದ್ರೆ ನೀವ್ ತಿನ್ಬೇಕು, ತಿನ್ಬಹುದು. ರೊಮ್ಯಾನ್ಸ್ ಕ್ಯಾನ್ ಬಿ ಎನಿವೇರ್. ಕರೆಂಟು ಬಂತು ನೋಡಿ, ನಾವಿಬ್ರು ಆದಷ್ಟು ಬೇಗ ಒಂದೊಳ್ಳೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತೀವಿ ಅಂತ ಅನ್ಸುತ್ತೆ. ಓಕೆ. ಬೈ ದ ವೇ ಭಾವನಾ, ನೀವು ಹಗ್ ಪರ್ಸನಾ ಇಲ್ಲ ಹೈಫೈ ಪರ್ಸನಾ? ಡಿಪೆಂಡ್ ಆಗುತ್ತೆ. ನಾನು ಕ್ಲೋಸ್ ಆಗಿಲ್ಲ ಅಂದ್ರೆ ಐ ಆಮ್ ಅ ಹೈ ಫೈ ಪರ್ಸನ್, ಬಟ್ ಇಫ್ ಐ ಆಮ್ ಕ್ಲೋಸ್ ಐ ಆಮ್ ರಿಯಲಿ ಅ ಹಗ್ ಪರ್ಸನ್. ಹಾ, ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್, ನಾನು ನಿಮ್ಗೆ ಏನೋ ಒಂದು ಕೇಳ್ಬೋದಾ? ಕೇಳಿ. ಅದು ನಿಮ್ಗೆ ಸ್ವಲ್ಪ awkward ಅನ್ಸ್ಬೋದು. Bro, is it about physical closeness? ಯಾ. Come on. It's not a taboo topic anymore. We can talk about it. Go ahead. ಓಕೆ, ಒಂದು ರಿಲೇಶನ್ಶಿಪ್ ಅಲ್ಲಿ ಈ ಫಿಸಿಕಲ್ ಕ್ಲೋಸ್ನೆಸ್ ಅನ್ನೋದು ಹೌ ಸೂನ್ ಇಸ್ ಇಟ್ ಟೂ ಸೂನ್ ಭಾವನಾ? See, for me, it's not about time. It's about comfort. ಫಾರ್ ಎಕ್ಸಾಂಪಲ್, ಇವಾಗ ಯಾರೋ ಒಬ್ರು ನನ್ನನ್ನ ಅನ್ಸೇಫ್ ಫೀಲ್ ಮಾಡಿಸ್ತಿದ್ದಾರೆ ಅಂದ್ರೆ ಅವಾಗ ಐ ಥಿಂಕ್ ಇವನ್ ಒಂದ್ ಹ್ಯಾಂಡ್ ಶೇಕ್ ಕೂಡ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋಗ್ಬಿಡುತ್ತೆ. ಐ ಥಿಂಕ್ ಟ್ರಸ್ಟ್ ಕಮ್ಸ್ ಫಸ್ಟ್ ದ್ಯಾನ್ ದ ಫಿಸಿಕಲ್ ಕನೆಕ್ಷನ್. ಕರೆಕ್ಟ್. ಫಿಸಿಕಲ್ ಸ್ಟಫ್ ಇಸ್ ಇಂಪಾರ್ಟೆಂಟ್, ಬಟ್ ಇಟ್ಸ್ ನಾಟ್ ಎವ್ರಿಥಿಂಗ್. ಆದ್ರೂ ಭಾವನಾ, ಈ ಚಿಕ್ಕ ಚಿಕ್ಕ ವಿಷಯ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಒಂದ್ ಪಾರ್ಕ್ ಅಲ್ಲಿ ಸುಮ್ಮನೆ ವಾಕ್ ಮಾಡೋದು, ಸೈಲೆಂಟ್ ಆಗಿ ಪಕ್ಕ ಪಕ್ಕ ಕೂತ್ಕೊಳ್ಳೋದು, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು, ಈ ಚಿಕ್ಕ ಚಿಕ್ಕ ವಿಚಾರನೇ ತುಂಬಾ ಇಂಟಿಮೇಟ್ ಅಂತ ಅನ್ಸಲ್ವಾ ನಿಮ್ಗೆ? ಕರೆಕ್ಟ್. ಅಥವಾ ಯಾವ್ದೋ ಒಂದ್ ಸಿನಿಮಾ ಕೂತ್ಕೊಂಡು ಒಟ್ಟಿಗೆ ಎಮೋಷನಲ್ ಸೀನ್ ನೋಡ್ಕೊಂಡು ಅಳೋದು. ಯಾ, ಅಂಡ್ ಆಲ್ಸೋ ಪಿಲ್ಲೋ ಫೈಟ್ ಆಡ್ಕೊಂಡು ಸುಮ್ನೆ ಹಂಗೆ ಬೆಡ್ ಮೇಲೆ ಎದ್ದು ಹೋಗ್ಬಿಡೋದು. ರೊಮ್ಯಾಂಟಿಕ್ ಕೂಲ್. ಅದಿ, ಐ ಥಿಂಕ್ ಐ ವಾಂಟ್ ಸಂಬಡಿ ಹೂ ಅಂಡರ್ಸ್ಟ್ಯಾಂಡ್ಸ್ ಮೈ ಸೈಲೆನ್ಸ್, not just my selfies. Yeah, and also someone who holds your hand when you're emotionally messy. God, you're getting dangerously romantic. Okay. This Addy is always romantic, Bhavana. Sorry. Have you ever thought about our future, like 10 years from now? 10 years from now, ಫೋನ್ ಕಾಲ್ಸ್ ಇರಲ್ಲ, ನಾವಿಬ್ರು ಮದ್ವೆ ಆಗಿರ್ತೀವಲ್ಲ, ಪಕ್ಕನೇ ಇರ್ತೀವಿ. ಅಂಡ್ ಯಾ, ಸ್ವಲ್ಪ ಗಲಾಟೆ ಜಗಳ ಜಾಸ್ತಿ ಆಗಿರುತ್ತೆ. ಅಂಡ್ ಯು ನೋ ವಾಟ್, a baby interrupting us. Baby na? Yeah. Screaming during my meetings. Oh God. See, I love babies. Babies are very cute, Aita. But I also love my silence and Sunday sleep.
ಕರೆಕ್ಟ್ ಭಾವನಾ, ಬಟ್ ಬೇಬೀಸ್ ಆರ್ ಕ್ಯೂಟ್ ಅಂದ್ಮೇಲೆ ಅವ್ರ ಕೋಪ, ಲೌಡ್ನೆಸ್ ತಡ್ಕೋಬೇಕಲ್ವಾ. ಅಂಡ್ ಯು ನೋ ವಾಟ್, ಬೇಬೀಸ್ ಆರ್ ಎಕ್ಸ್ಪೆನ್ಸಿವ್ ಅಂಡ್ ಆಲ್ಸೋ ತುಂಬಾ ಕೇರ್ ಮಾಡ್ಬೇಕು ಅದನ್ನ. and they don't come with a mute button only. ಭಾವನಾ, ದೇ ಆರ್ ಹ್ಯೂಮನ್ಸ್. ನಿಮ್ ಟಿವಿ ರಿಮೋಟ್ ಅಲ್ಲ, ಯಾವಾಗ ಬೇಕಂದ್ರೆ ಅವಾಗ ಚೇಂಜ್ ಮಾಡಕ್ಕೆ. Very lame. ಓಕೆ ಭಾವನಾ, Do you ಐ want ನೋ, kids? ಯಾ, ಇನ್ಫ್ಯಾಕ್ಟ್ ಸೂನ್ ಭಾವನಾ. ನನ್ಗೆ ಯಾವಾಗ್ಲೂ ಅನ್ಸುತ್ತೆ ನಾವು ಆದಷ್ಟು ಬೇಗ ಮಕ್ಳನ್ನ ಪ್ಲಾನ್ ಮಾಡ್ಬೇಕು ಅಂತ. Same here. ನನ್ಗೂ ಈ ಸೊಸೈಟಿ ಪ್ರೆಷರ್ ಇಂದ ಅಂತಲ್ಲ, ಬಟ್ ಐ ವಾಂಟ್ ಟು ಹ್ಯಾವ್ ಕಿಡ್ಸ್ ವೆನ್ ಎವರ್ ಐ ಆಮ್ ರೆಡಿ. ಕರೆಕ್ಟ್. ಯಾಕೆ ಅಂದ್ರೆ ಐ ಮೀನ್ ನಮಗ್ ಬೇಗ ಮಕ್ಳಾದ್ರೆ ಅದಕ್ಕೆ ನಾವ್ ರೆಡಿ ಇದೀವಿ ಅಂತಲ್ಲ, ನಮಗ್ ಏಜ್ ಆದಾಗ ಅವ್ರು ರೆಡಿ ಇರ್ತಾರೆ ಅಂತ. Like an emotional investment. ಮೋರ್ ಲೈಕ್ ಅನ್ ಇನ್ಶೂರೆನ್ಸ್. ವಿ ರೈಸ್ ದೆಮ್ ವೆಲ್, ದೇ ಕವರ್ ಅಸ್ ಲೇಟರ್. ಏನು ಮಕ್ಳನ್ನ ಒಳ್ಳೆ LIC ತರ ಟ್ರೀಟ್ ಮಾಡ್ತಾ ಇದೀರಲ್ಲ. ಅಟ್ ಲೀಸ್ಟ್ ನಾನು ಪ್ಲಾನ್ ಮಾಡ್ತಿದ್ದೀನಿ. ಅಪ್ರಿಶಿಯೇಟ್ ಮಾಡಿ ಭಾವನಾ. ಅಪ್ರಿಶಿಯೇಟ್ ಮಾಡ್ತಿದ್ದೀನಿ. ಗುಡ್ ಗುಡ್ ಗುಡ್. ಬೈ ದ ವೇ ಆದಿ, random thought, have you ever thought like ಇವಾಗ if one of us don't want to have kids, ಅವಾಗ ಇಟ್ಸ್ ಓಕೆ, ಪ್ರೆಷರ್ ಏನಿಲ್ಲ, ಕೂತ್ ಮಾತಾಡ್ಬೇಕಷ್ಟೇ. ವಿ ಬೋತ್ ಜಸ್ಟ್ ಹ್ಯಾವ್ ಟು ಬಿ ಹಾನೆಸ್ಟ್ ಭಾವನಾ. yeah, exactly. These things can't be adjusted later ಅಲ್ವಾ. ಹೌದು, ವೆರಿ ಟ್ರೂ. ಭಾವನಾ, ಬೆಂಗಳೂರಲ್ಲಿ ಏನಾದ್ರು ಟೆರರ್ ಅಟ್ಯಾಕ್ ಆಗ್ತಿದ್ಯಾ? What? ಏನಾಯ್ತು? ಏನ್ ಭಾವನಾ ಅದು? ಬಾಂಬ್ ಬೀಳೋ ಸೌಂಡ್ ಕೇಳಿಸ್ತಿದೆ ನನ್ಗೆ. ಆದಿ, ಅದು ನಮ್ಮ ಮನೆ ಪಾತ್ರೆ ಸೌಂಡ್. ಇಷ್ಟು ನಾಟಕ ಮಾಡ್ತೀರಾ ಅಂದ್ರೆ, ನಾನು ಹೇಳಿದ್ನಲ್ಲ ನಮ್ಮ ಮನೇಲಿ ಒಂದ್ ಗ್ಯಾದರಿಂಗ್ ಇದೆ, ಗೆಟ್ ಟುಗೆದರ್ ಇದೆ ಅಂತ. ಕಸಿನ್ಸ್ ಎಲ್ಲ ಬರ್ತಾ ಇದಾರೆ, ಅದ್ರ ಪ್ರಿಪರೇಷನ್ಸ್ ಮಾಡ್ಕೋತಾ ಇದಾರೆ ನಮ್ಮ. ಓ ಓಕೆ. They want to talk about my marriage ಅಲ್ಲೂನು. ಐ ಆಮ್ ವೆರಿ ಶೋರ್ ಅಲ್ಲಿ ನಾನು ಅದೇನ್ ಮಾತಾಡ್ತೀನೋ ನನಗಂತೂ ಗೊತ್ತಿಲ್ಲ. ಓಕೆ, ಯು ನೋ ವಾಟ್, ಇವನ್ ಐ ಆಮ್ ವೆರಿ ಎಕ್ಸೈಟೆಡ್. ನಿಮ್ ಗೆಟ್ ಟುಗೆದರ್ ಅಲ್ಲಿ ಏನ್ ಮಾತಾಡ್ತೀರಾ, ನಮ್ ಮದ್ವೆ ವಿಚಾರವಾಗಿ ಏನ್ ಔಟ್ಕಮ್ ಬರುತ್ತೆ ಅಂತ ನಾನು ತಿಳ್ಕೊಬೇಕು ಭಾವನಾ. ನೋಡೋಣ. So, then next. ಹೇಳ್ತೀನಿ. ನಾನಂತೂ ಫ್ರೀ ಆಗೇ ಇದ್ದೀನಿ. ಇನ್ಫ್ಯಾಕ್ಟ್ ನೀವೇನೇನ್ ಮಾತಾಡ್ತೀರಾ ಈ ವಿಚಾರನ ಕೇಳಕ್ಕೆ ವೆಯ್ಟ್ ಮಾಡ್ತಿರ್ತೀನಿ. ನೀವೆಲ್ಲ ಮಾತಾಡಾದ್ಮೇಲೆ ಮೆಸೇಜ್ ಮಾಡಿ, ಐ ವಿಲ್ ಕಮ್ ಆನ್ಲೈನ್. Okay. ಓಕೆ. ನಾನು ಐ ಥಿಂಕ್ ಈ ವೀಕೆಂಡ್ ಬಿಸಿ ಇರ್ತೀನಿ, ಅದೇ ಅವ್ರು ಬರ್ತಿದ್ದಾರೆ ಅಂತ ಹೇಳಿದ್ನಲ್ಲ. ಅದಾದ್ಮೇಲೆ ಐ ಜಸ್ಟ್ ಕಾಲ್ ಯು ಬ್ಯಾಕ್. ಓಕೆ, ಓಕೆ ದೆನ್ Bye. ಬಾಯ್. ಭಾವನಾ, ಸೀರಿಯಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಬಾಯ್ ಭಾವನಾ. ಕಟ್ ಮಾಡಿ. ಬಾಯ್ ಬಾಯ್.